ಸ್ಪರ್ಧಾರ್ಥಿಗಳೇ, ಹಿಂದಿ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿ ನೋಟಿಫಿಕೇಶನ್ ಏನಂದರೆ ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿರಿ, ಇಂಟೆಲಿಜೆನ್ಸ್ ಬ್ಯೂರೋ ಅಲ್ಲಿ ಅಂದರೆ IB ಅಲ್ಲಿ ಖಾಲಿ ಇರುವಂಥ ಹುದ್ದೆ ನೇಮ್ ಬಂದುಬಿಟ್ಟು ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 4 ಹುದ್ದೆ, ಎಕ್ಸಿಕ್ಯೂಟಿವ್ ಆಫೀಸರ ಖಾಲಿ ಇರುವ ಹುದ್ದೆಗಳಾಗಿವೆ. ಇಲ್ಲಿ ಯಾವ್ಯಾವ ಇರ್ತಾವಂದ್ರೆ ನೋಡಿರಿ, ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ C ಹುದ್ದೆ, ನಾನ್ ಗೆಜಿಟೆಡ್ ಮತ್ತು ನಾನ್ ಮಿನಿಸ್ಟ್ರಲ್ ಹುದ್ದೆ ಖಾಲಿ ಇರ್ತಾವೆ. ಈ ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕು ಮತ್ತು ಏಜ್ ಲಿಮಿಟ್ ಏನು ಮತ್ತು ಅಪ್ಲಿಕೇಶನ್ ಫೀ ಯಾವ ರೀತಿ ಐತಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಹಾಗಾದರೆ ವೇಕೆನ್ಸಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಈಗ ನೋಡಿರಿ, ಮೊದಲನೇದಾಗಿ ಯುವ ಅಭ್ಯರ್ಥಿಗಳಿಗೆ 1537 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಎರಡನೇದಾಗಿ ನೋಡೋದಾದರೆ EWS ಅಭ್ಯರ್ಥಿಗಳಿಗೆ 442 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು OBC 946, SC 568, ಇನ್ನು ST ಅಭ್ಯರ್ಥಿಗಳಿಗೆ 226 ಹುದ್ದೆಗಳು ಖಾಲಿ ಇರ್ತವೆ. ಟೋಟಲ್ ಆಗಿ IBಯಲ್ಲಿ 3717 ಹುದ್ದೆಗಳು ಖಾಲಿ ಇರ್ತಾವೆ. ನೋಡಿರಿ, ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಮಾತ್ರ ಹಾಕೋಕ್ಕೆ ಅವಕಾಶವನ್ನು ನೀಡ್ಯಾರ. ಇನ್ನು ಈ ಹುದ್ದೆಯಲ್ಲಿ ಸ್ಯಾಲ್ರಿ ಯಾವ ರೀತಿ ಇರುತ್ತಂದ್ರೆ ನೋಡಿರಿ, 44,900ರಿಂದ 1,42,400ವರೆಗೂ ಸ್ಯಾಲ್ರಿ ಸಿಗುತ್ತಾ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಅಭ್ಯರ್ಥಿ ಯಾವ ರೀತಿ ಕ್ವಾಲಿಫಿಕೇಷನನ್ನು ಹೊಂದಿರಬೇಕಂದ್ರೆ ನೋಡಿರಿ, ಗ್ರ್ಯಾಜುಯೇಷನ್ ಆಗಿರಬೇಕು ಅಥವಾ ಇಕ್ವಲೆಂಟ್ ಯಾವುದೇ ರೆಕಗ್ನೈಸ್ ಯೂನಿವರ್ಸಿಟಿಯಲ್ಲಿ ಅಭ್ಯರ್ಥಿ ತನ್ನ ವ್ಯಾಸಂಗವನ್ನು ಮುಗಿಸಿರ್ಬೇಕಾಗಿರ್ತದೆ. ಮತ್ತಿನ್ನು ಅಭ್ಯರ್ಥಿಗೆ ಕಂಪ್ಯೂಟರ್ನ ಮಾಹಿತಿ ಇರಬೇಕು. ಏಜ್ ಲಿಮಿಟ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಅಂದರೆ ವಯೋಮಿತಿ ಸಡಿಲಿಕೆ ಕೂಡ ಅಪ್ಲೈ ಆಗ್ತದೆ. ನೋಡಿರಿ, ನೀವು SC ST ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಇನ್ನು OBC ಅಭ್ಯರ್ಥಿ ಆಗಿದ್ದರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ಸನ್ನು ಅಭ್ಯರ್ಥಿಗಳಿಗೆ ನೀಡಲಾಗಿದೆ. ಇನ್ನು ಅಭ್ಯರ್ಥಿಗಳನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊತಾರಂದ್ರೆ ನೋಡಿರಿ, ರಿಟರ್ನ್ ಎಕ್ಸಾಮ್ನಲ್ಲಿ ಟೈರ್ 1 ಮತ್ತು ಟೈರ್ 2 ಅಂತೇಳಿ 2 ಭಾಗ ಇರ್ತವೆ. ಮೂರನೇದಾಗಿ ಇಂಟರ್ವ್ಯೂ ಇರ್ತದೆ. ನೋಡಿರಿ, ರಿಟರ್ನ್ ಎಕ್ಸಾಮ್ನಲ್ಲಿ ಯಾವ್ಯಾವ ರೀತಿ ಸಬ್ಜೆಕ್ಟ್ ಇರ್ತವೆ ಮತ್ತು ಟೈಮಿಂಗ್ ಯಾವ ರೀತಿ ಕೊಟ್ಟರೆ ನೋಡಿರಿ, ಟೈರ್ 1 ಎಕ್ಸಾಮ್ನಲ್ಲಿ 100 ಕ್ವಶನ್ನ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಇದರಾಗ 5 ಭಾಗಗಳನ್ನು ಮಾಡ್ಯಾರ. 5 ಭಾಗದಲ್ಲಿ 20 ಕ್ವಶನ್ಸನ್ನು ಹಂಚಿಕೆ ಮಾಡಲಾಗಿದೆ. ನೋಡಿರಿ, ಮೊದಲನೇದಾಗಿ 20 ಕ್ವಶನ್ಸ ಕರೆಂಟ್ ಅಫೇರ್ಸ್ ಇರುತ್ತೆ, 20 ಕ್ವಶನ್ಸು ಜನರಲ್ ಸ್ಟಡಿ, ನ್ಯೂಮೆರಿಕಲ್ ಆ್ಯಪ್ಟಿಟ್ಯೂಡ 20 ಕ್ವಶನ್ಸ ಮತ್ತು 20 ಮಾರ್ಕ್ಸ. ಇನ್ನು ರೀಸನಿಂಗ್ ಮತ್ತು ಲಾಜಿಕಲ್ ಆ್ಯಪ್ಟಿಟ್ಯೂಡ ಇದು 20 ಕ್ವಶನ್ಸ 20 ಮಾರ್ಕ್ಸ. ಇಂಗ್ಲೀಷ್ನಲ್ಲಿ ಪೇಪರ್ನ ನೆಗೆಟಿವ್ ಮಾರ್ಕಿಂಗ್ ಅಂತೇಳಿ 1/4 ನೆಗೆಟಿವ್ ಮಾರ್ಕಿಂಗ್ ಕಟ್ ಆಗುತ್ತೆ. ಟೈಮ್ ಬಂದುಬಿಟ್ಟು 1 ತಾಸಿನ ಎಕ್ಸಾಮ್ ಇದಾಗಿರ್ತದೆ. ಟೋಟಲ್ ಮಾರ್ಕ್ಸ 100 ಮಾರ್ಕ್ಸ್ ಆಗಿರ್ತದೆ. ಇನ್ನು ಟೈರ್ 2 ಅಲ್ಲಿ ನೋಡೋದಾದರೆ ನೋಡಿರಿ, ಇದು 50 ಮಾರ್ಕ್ಸಿನ ಎಕ್ಸಾಮ್ ಆಗಿರ್ತೈತಿ. ಇಲ್ಲಿ 20 ಮಾರ್ಕ್ಸಿನ ಎಸ್ಸೆಯನ್ನು ಬರಿಬೇಕಾಗ್ತದೆ. ಸಬ್ಜೆಕ್ಟ್ ಯಾವ ರೀತಿ ಇರ್ತಾವಂದ್ರೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಅಂತ ಸೋಷಿಯಲ್ ಅಥವಾ ಪಾಲಿಟಿಕ್ಸ್ ಇಶ್ಯೂವನ್ನು ಬಗ್ಗೆ ಎಸ್ಸೆ ರೂಪದ ಮೂಲಕ ಬರಿಬೇಕಾಗಿರ್ತದೆ. ನೋಡಿರಿ, ಮೂರನೇದಾಗಿ ಇಂಟರ್ವ್ಯೂ ಇರ್ತದೆ. ಇಂಟರ್ವ್ಯೂ 100 ಮಾರ್ಕ್ಸಿಂದ ಇಂಟರ್ವ್ಯೂ ಆಗಿರ್ತದೆ. ಇನ್ನು ಅಭ್ಯರ್ಥಿಗಳು ಟೈರ್ 1 ಎಕ್ಸಾಮ್ನಲ್ಲಿ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಬೇಕಂದ್ರೆ ಮಿನಿಮಮ್ UR ಅಭ್ಯರ್ಥಿಗಳಾಗಿದ್ದರೆ 35, ಇನ್ನು OBC ಅಭ್ಯರ್ಥಿಗಳಾಗಿದ್ದರೆ 34, ಇನ್ನು SC ST ಅಭ್ಯರ್ಥಿಗಳಾಗಿದ್ದರೆ 33, ಇನ್ನು EWS ಅಭ್ಯರ್ಥಿಗಳಾಗಿದ್ದರೆ 35 ಕಟಾಪ ನಿಲ್ಬೋದಾಗ್ತದೆ. ನೀವು ಯಾನ್ ಎಕ್ಸಾಮ್ಗೆ ಸೆಲೆಕ್ಟ್ ಆಗ್ತೀರಿ. ಎರಡು ಟೈರ್ 1 ಮತ್ತು ಟೈರ್ 2 ಎಕ್ಸಾಮ್ನಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಟೈರ್ 3 ಇಂಟರ್ವ್ಯೂವನ್ನು ನಡೆಸಿ ಸೆಲೆಕ್ಟ್ ಮಾಡ್ಕೊತಾರೆ. ಇನ್ನು ಅಪ್ಲಿಕೇಶನ್ ಹಾಕುವಾಗ ಸಿಟಿ ಆಫ್ ಎಕ್ಸಾಮ್ ಸೆಂಟ್ರನ್ನು ಕೂಡ ಕೇಳ್ತದೆ. ನಿಮಗೆ ಅನುಕೂಲ ತಕ್ಕಂಗೆ ನೀವು ಎಕ್ಸಾಮ್ ಸೆಂಟ್ರನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಎಕ್ಸಾಮ್ ಫೀ ಯಾವ ರೀತಿ ಐತಂದ್ರೆ ನೋಡಿರಿ, ಎಕ್ಸಾಮಿನೇಷನ್ ಫೀ 100 ರೂಪಾಯಿ. ಇದು ರಿಕ್ರೂಟ್ಮೆಂಟ್ ಪ್ರೊಸೆಸ್ಸ 550 ರೂಪಾಯಿ ಅಂತೇಳಿ ಕ್ಯಾಟಗರಿ ವೈಸ ಹಂಚಿಕೆ ಮಾಡಲಾಗಿದೆ. ನೋಡಿರಿ, ಎಲ್ಲ ಅಭ್ಯರ್ಥಿಗಳಿಗೆ 550 ರೂಪಾಯಿ ರಿಕ್ವೈರ್ಮೆಂಟ್ ಪ್ರೊಸೆಸ್ ಚಾರ್ಜಸ್ ಇರ್ತದೆ. ಮತ್ತು ಮೇಲ್ ಕ್ಯಾಂಡಿಡೇಟ್ಸ್ ಮತ್ತು UR EWS
ಮತ್ತು OBC ಅಭ್ಯರ್ಥಿಗಳಿಗೆ ಮಾತ್ರ 100 ರೂಪಾಯಿ ಎಕ್ಸಾಮಿನೇಷನ್ ಫೀ ಇರ್ತೈತಿ. ಟೋಟಲಾಗಿ ಇವರಿಗೆ 650 ಅಪ್ಲಿಕೇಶನ್ ಫೀ ಆದರೆ ಉಳಿದ ಅಭ್ಯರ್ಥಿಗಳಿಗೆ 550 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ನೀವು ಅಪ್ಲಿಕೇಶನ್ ಫೀ ಕೂಡ ಆನ್ಲೈನಲ್ಲೇ ಪೇಡ್ ಮಾಡಬೇಕಾಗಿರ್ತದೆ. ನೋಡಿರಿ 10/8/2025 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಲ್ಲಿವರೆಗೂ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.